ಪೆಟ್ರೋಲ್ ಬೆಲೆ ಆಲ್ರೆಡಿ ಆಕಾಶ ದಾಟಿದೆ. ಎಲ್ಲರೂ ಪೆಟ್ರೋಲ್ ಗಾಡಿನ ಬಿಟ್ಟು ಎಲೆಕ್ಟ್ರಿಕ್ ಗಾಡಿ ಹತ್ರ ಬರ್ತಾ ಇದ್ದಾರೆ. ಇದು ಬರೀ ಪೆಟ್ರೋಲ್ ಪ್ರೈಸ್ ಇನ್ಕ್ರೀಸ್ ಆಗಿದೆ ಅಂತ ಮಾತ್ರ ಅಲ್ಲ, ಪೆಟ್ರೋಲ್ ಗಾಡಿಯಿಂದ ಎಷ್ಟು ಪೊಲ್ಯೂಷನ್ ಆಗುತ್ತೆ ಅಂತ ನಮ್ಮ ಜನರಿಗೂ ಅರ್ಥ ಆಗಿದೆ. ಇದೇ ರೀಸನ್ ಇಂದನೇ ಎಲೆಕ್ಟ್ರಿಕ್ ಗಾಡಿಗಳ ಬಿಸ್ನೆಸ್ ತುಂಬಾ ಚೆನ್ನಾಗಿ ಓಡ್ತಾ ಇದೆ. ಯಾಕಂದ್ರೆ ಎಲೆಕ್ಟ್ರಿಕ್ ಗಾಡಿಗಳೇ ನಮ್ಮ ಫ್ಯೂಚರ್ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಮುಂದೆ ಫ್ಯೂಚರ್ ಅಲ್ಲಿ ಪೆಟ್ರೋಲ್ ಗಾಡಿಗಳೇ ಇರಲ್ಲ, ಇರೋದೆಲ್ಲ ಬರೀ ಎಲೆಕ್ಟ್ರಿಕ್ ಗಾಡಿಗಳೇ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅಂಡ್ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಕೂಡ ಪೆಟ್ರೋಲ್ ಗಾಡಿಗಳಲ್ಲಿ ಏನೆಲ್ಲ ಫೀಚರ್ಸ್ ಇರುತ್ತೆ ಅವೆಲ್ಲ ಸೇಮ್ ಫೀಚರ್ಸ್ ಕೂಡ ಎಲೆಕ್ಟ್ರಿಕ್ ಗಾಡಿಗಳಲ್ಲೂ ಇರುತ್ತೆ. ಎಲೆಕ್ಟ್ರಿಕ್ ಗಾಡಿಗಳನ್ನ ಮೇಂಟೈನ್ ಮಾಡೋದು ತುಂಬಾ ಈಸಿ, ಯಾಕಂದ್ರೆ ಪೆಟ್ರೋಲ್ ಗಾಡಿಗಳ ಮೇಂಟೆನೆನ್ಸ್ ಕಾಸ್ಟ್ ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈಗಿನ ಕಾಲದಲ್ಲಿ ಎಲ್ಲರೂ ಎಲೆಕ್ಟ್ರಿಕ್ ಗಾಡಿಗಳನ್ನ ಪ್ರಿಫರ್ ಮಾಡ್ತಾರೆ. ಯಾರೇ ಎಲೆಕ್ಟ್ರಿಕ್ ಗಾಡಿನ ತಗೋಬೇಕು ಅಂದ್ರೆ ಫಸ್ಟ್ ಅವ್ರ ಮೈಂಡ್ ಬರದೆ ಓಲಾ ಕಂಪನಿ. ಮುಂಚೆ ಎಲ್ಲ ಓಲಾ ಅನ್ನೋ ಹೆಸರು ಕೇಳ್ತಾ ಇದ್ರೆ ಕ್ಯಾಬ್ ಮತ್ತೆ ಆಟೋ ಬುಕ್ ಮಾಡೋ ಅಪ್ಲಿಕೇಶನ್ ಅಂತ ಗೊತ್ತಿತ್ತು. ಆದ್ರೆ ಇವಾಗ ಓಲಾ ಅನ್ನೋದು ಎಷ್ಟು ಪಾಪ್ಯುಲರ್ ಆಗಿದೆ ಅಂದ್ರೆ ಎಲ್ಲರೂ ಎಲೆಕ್ಟ್ರಿಕ್ ಗಾಡಿಗಳು ಅಂತ ಕೇಳಿದ ತಕ್ಷಣ ಓಲಾ ಗಾಡಿಗಳ ಬಗ್ಗೆ ಮಾತಾಡ್ತಾರೆ. ಆ ರೇಂಜ್ಗೆ ಓಲಾ ಕಂಪ್ನಿ ಇವತ್ತು ಹೆಸರು ಮಾಡಿದೆ. ಯಾರೇ ಎಲೆಕ್ಟ್ರಿಕ್ ಗಾಡಿಗಳು ತಗೋಬೇಕು ಅಂದ್ರೂ ಫಸ್ಟ್ ಅವ್ರ ಮೈಂಡಿಗೆ ಬರದೆ ಓಲಾ ಕಂಪನಿ. ನಾನು ಇವತ್ತಿನ ವಿಡಿಯೋದಲ್ಲಿ ಇದೇ ಓಲಾ ಕಂಪನಿ ಫ್ರಾಂಚೈಸ್ ಬಿಸ್ನೆಸ್ ನ ಹೆಂಗ ಸ್ಟಾರ್ಟ್ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. ಏಷ್ಯಾ ಪೆಸಿಫಿಕ್ ರೀಜನ್ ಅವರು 2030 ಅಷ್ಟರಲ್ಲಿ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಲೀಡರ್ ಫಾರ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಗ್ತಾರೆ. ಎಲೆಕ್ಟ್ರಿಕ್ ವೆಹಿಕಲ್ ಗಳಿಗೆ ಝೀರೋ ಫ್ಯೂಯಲ್ ಕಾಸ್ಟ್ ಇರುತ್ತೆ, ಝೀರೋ ಎಮಿಷನ್ಸ್ ಗಳು ಇರುತ್ತೆ. ಅಂಡ್ ಎಲೆಕ್ಟ್ರಿಕ್ ಗಾಡಿಗಳು ಕೂಡ ಪೆಟ್ರೋಲ್ ಗಾಡಿಗಳು ಎಷ್ಟು ಮೈಲೇಜ್ ಕೊಡುತ್ತಲ್ಲ ಅಷ್ಟೇ ಮೈಲೇಜ್ ಕೂಡ ಕೊಡುತ್ತೆ. ಓಲಾದವರು ರಿಲೀಸ್ ಮಾಡಿರುವಂತ ಸ್ಟಾರ್ಟಿಂಗ್ ಗಾಡಿಗಳಲ್ಲಿ ಸ್ವಲ್ಪ ಇಶ್ಯೂಸ್ ಇತ್ತು. ಆದ್ರೆ ಈಗ ಬಂದಿರುವಂತ ಅಡ್ವಾನ್ಸ್ ಬ್ಯಾಟರಿಯಿಂದ ಒಂದ್ಸತಿ ಚಾರ್ಜ್ ಮಾಡಿದ್ರೆ ನೀವು 100 ಕಿಲೋಮೀಟರ್ ವರೆಗೂ ಟ್ರಾವೆಲ್ ಮಾಡಬಹುದು. ಎಲೆಕ್ಟ್ರಿಕ್ ಸ್ಕೂಟರ್ ಮಾರ್ಕೆಟ್ 5.57 ಮಿಲಿಯನ್ ಯೂನಿಟ್ಸ್ ಇದೆ. ಅಂದ್ರೆ ಇದು 4% ಆಫ್ ಟೂ ವೀಲರ್ ಮಾರ್ಕೆಟ್. ಇಂಡಿಯಾದಲ್ಲಿ 2020ಯಲ್ಲಿ 25,598 ಎಲೆಕ್ಟ್ರಿಕ್ ಸ್ಕೂಟರ್ಗಳು ಸೇಲ್ ಆಗಿದೆ. ಅಂಡ್ 2021 ನಲ್ಲಿ 1,16,669 ಎಲೆಕ್ಟ್ರಿಕ್ ವೆಹಿಕಲ್ಗಳು ಸೋಲ್ಡ್ ಆಗಿದೆ. ಇದರಲ್ಲಿ ಜಾಸ್ತಿ ಸೇಲ್ ಆಗಿರೋದೇ ಓಲಾ ಕಂಪನಿಯವರ ಎಲೆಕ್ಟ್ರಿಕ್ ವೆಹಿಕಲ್ಗಳು. 2030 ಅಷ್ಟರಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ ಇರುವಂತ ಮಾರ್ಕೆಟ್ $41.98 ಬಿಲಿಯನ್ ರೀಚ್ ಆಗುತ್ತೆ. ಆಮೇಲೆ 8.5 CAGR ಗ್ರೋತ್ ಆಗುತ್ತೆ. ಇದೇ ರೀಸನ್ ಇಂದಾನೆ ತುಂಬಾ ರೆಪ್ಯೂಟೆಡ್ ಬ್ರ್ಯಾಂಡ್ ಆಗಿರುವಂತ ಓಲಾ ಕಂಪನಿಯಿಂದ ನೀವು ಫ್ರಾಂಚೈಸಿನ ತಗೊಂಡು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರೆ ಜಾಸ್ತಿ ಪ್ರಾಫಿಟ್ ನೇ ಮಾಡಬಹುದು. ನೀವು ಯಾಕೆ ಓಲಾ ಅವರ ಎಲೆಕ್ಟ್ರಿಕ್ ಸ್ಕೂಟರ್ ಫ್ರಾಂಚೈಸಿನ ತಗೋಬೇಕು ಅಂದ್ರೆ ನಾನು ಮುಖ್ಯವಾಗಿ 6 ಪಾಯಿಂಟ್ ನ ಹೇಳ್ತೀನಿ. ನಂಬರ್ 1 ಏನು ಅಂದ್ರೆ ಇದು ಎಕೋ ಫ್ರೆಂಡ್ಲಿ ಆಗಿರುತ್ತೆ ಅಂಡ್ ಪೆಟ್ರೋಲ್ ಗಾಡಿಗಳ ತರ ಇದು ಪೊಲ್ಯೂಷನ್ ನ ಕಾಸ್ ಮಾಡಲ್ಲ. ನಂಬರ್ 2 ಏನಂದ್ರೆ ಆಟೋಮೊಬೈಲ್ ಸೆಕ್ಟರ್ ಅಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಗಳ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇನ್ಫ್ಲೋ ಎಷ್ಟಿದೆ ಅಂದ್ರೆ $85 ಬಿಲಿಯನ್ ಇದೆ. ಅಂದ್ರೆ ಇದು 1.56 ಲಕ್ಷ ಕೋಟಿ. ಮೂರನೇ ಪಾಯಿಂಟ್ ಏನು ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಅಂಡ್ ಏಷ್ಯನ್ ಪೆಸಿಫಿಕ್ ರೀಜನ್ ಅಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ನ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಕಾಸ್ಟ್ ಗಳು ತುಂಬಾ ಲೋ ಇರುತ್ತೆ. 5ನೇ ಪಾಯಿಂಟ್ ಏನು ಅಂದ್ರೆ ಪ್ರತಿ ವರ್ಷನೂ 2 ಕೋಟಿ ಎಲೆಕ್ಟ್ರಿಕ್ ವೆಹಿಕಲ್ ಗಳು ಸೇಲ್ ಆಗುತ್ತೆ. ಅಂಡ್ ಕೊನೆ ಪಾಯಿಂಟ್ ಏನು ಅಂದ್ರೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ಅವರು ಎಲೆಕ್ಟ್ರಿಕ್ ವೆಹಿಕಲ್ ಬಿಸ್ನೆಸ್ ಗೆ ತುಂಬಾ ಸಬ್ಸಿಡಿಗಳನ್ನ ಕೊಡ್ತಾ ಇದ್ದಾರೆ ಅಂಡ್ ಗೌರ್ಮೆಂಟ್ ಕಡೆಯಿಂದ ತುಂಬಾ ಜಾಸ್ತಿ ಸಪೋರ್ಟ್ ಕೂಡ ಸಿಗ್ತಾ ಇದೆ. ನಾನ್ ಮೇಲೆ ಹೇಳಿರುವಂತ ಎಲ್ಲಾ ರೀಸನ್ ನ ಕನ್ಸಿಡರ್ ಮಾಡಿದ್ರೆ ಓಲಾ ಡೀಲರ್ಶಿಪ್ ನ ತಗೊಳ್ಳೋದು ನಮ್ಮ ಬೆಸ್ಟ್ ಚಾಯ್ಸ್ ಆಗಿರುತ್ತೆ. ನೀವು ಓಲಾ ಡೀಲರ್ಶಿಪ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ಕೆ ನಿಮ್ಮ ಹತ್ರ 80 ರಿಂದ 90 ಲಕ್ಷ ಇರಬೇಕು. ನಿಮ್ಮ ಹತ್ರ ಅಷ್ಟು ಹಣ ಇದ್ರೆ ಈ ಬಿಸ್ನೆಸ್ ನ ಆರಾಮಾಗಿ ಸ್ಟಾರ್ಟ್ ಮಾಡಬಹುದು. ನಿಮ್ಮ ಹತ್ರ ಅಷ್ಟು ಹಣ ಇಲ್ಲ ಅಂದ್ರೆ ಗೌರ್ಮೆಂಟ್ ಇಂದ ಲೋನ್ಗಳಿಗೆ ಕೂಡ ಅಪ್ಲೈ ಮಾಡಬಹುದು. ಇದೇ ಇನ್ವೆಸ್ಟ್ಮೆಂಟ್ ಅಲ್ಲೇ ಶೋರೂಮ್ಗೆ, ಸರ್ವಿಸ್ಗೆ, ಗೋಡಾನ್ಗೆ ಅಂತಾನೆ 5 ರಿಂದ 7 ಲಕ್ಷ ರೂಪಾಯಿ ಆಗುತ್ತೆ. ಇದೇ ಇನ್ವೆಸ್ಟ್ಮೆಂಟ್ ಅಲ್ಲಿ ಇಂಟೀರಿಯರ್ಗೆ ಅಂತಾನೆ 10 ಲಕ್ಷ ರೂಪಾಯಿ ಆಗುತ್ತೆ. 50 ಎಲೆಕ್ಟ್ರಿಕ್ ವೆಹಿಕಲ್ ಗಳ ಇನ್ವೆಂಟ್ರಿಗೆ 50 ಲಕ್ಷ ರೂಪಾಯಿ ಆಗುತ್ತೆ. ಅಂಡ್ ಎಲೆಕ್ಟ್ರಿಕ್ ವೆಹಿಕಲ್ ಗಳ ಸ್ಪೇರ್ ಪಾರ್ಟ್ಸ್ ಗೆ ಅಂತಾನೆ 5 ಲಕ್ಷ ರೂಪಾಯಿ ಆಗುತ್ತೆ. ವರ್ಕಿಂಗ್ ಕ್ಯಾಪಿಟಲ್ 15 ರಿಂದ 20 ಲಕ್ಷ ರೂಪಾಯಿ ಆಗುತ್ತೆ. ಅಂಡ್ ಬೇರೆ ಅದರ್ ಎಕ್ಸ್ಪೆನ್ಸಸ್ ಅದನ್ನ 3 ರಿಂದ 5 ಲಕ್ಷ ರೂಪಾಯಿ ಆಗುತ್ತೆ. ಎಲ್ಲ ಟೋಟಲ್ ಆಗಿ 80 ರಿಂದ 90 ಲಕ್ಷದಲ್ಲೇ ನೀವು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು. ನೀವು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನಿಮ್ಗೆ ಬೇಕಾಗಿರುವಂತ ಶೋರೂಮು, ಅದರಲ್ಲಿ ಸರ್ವಿಸು, ಗೋಡೌನ್ ಎಲ್ಲಾನು ಇನ್ಕ್ಲೂಡ್ ಮಾಡಿದ್ರೆ ನಿಮ್ಗೆ 1,000 ರಿಂದ 1,500 ಸ್ಕ್ವೇರ್ ಫೀಟ್ ಜಾಗ ಬೇಕಾಗುತ್ತೆ. ಇದರಲ್ಲಿ ನೀವು ರಿಸೆಪ್ಷನ್ ಏರಿಯಾನ, ಪಾರ್ಕಿಂಗ್ ಫೆಸಿಲಿಟಿನ, ವಾಷಿಂಗ್ ಏರಿಯಾನ
ಎಲ್ಲ ಕೂಡ ಇನ್ಕ್ಲೂಡ್ ಮಾಡಬೇಕು. ನೀವು ಓಲಾ ಸ್ಕೂಟರ್ ಡೀಲರ್ಶಿಪ್ ನ ತಗೋಬೇಕು ಅಂದ್ರೆ ಏನೆಲ್ಲ ಪ್ರೊಸೀಜರ್ ನ ಫಾಲೋ ಮಾಡಬೇಕು ಅಂದ್ರೆ, ಮೊದಲನೇದಾಗಿ ನೀವು ಓಲಾ ಹೆಡ್ ಕ್ವಾರ್ಟರ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅಲ್ಲಿರುವಂತ ಡೀಟೇಲ್ಸ್ ನ ನೀವು ತಗೋಬೇಕಾಗುತ್ತೆ. ಅಂದ್ರೆ ಅವರ ಅಗ್ರಿಮೆಂಟ್ ಅಲ್ಲಿ ಇರುವಂತ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನೇನಿದೆ ಅದನ್ನೆಲ್ಲ ಕೂಡ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ನೋಡ್ಕೋಬೇಕು. ನಿಮ್ಗೆ ಬೇಕಾಗಿರುವಂತ ಡೀಟೇಲ್ಸ್ ನ ಆನ್ಲೈನ್ ವೆಬ್ಸೈಟ್ ಅಲ್ಲಿ ಕೂಡ ತಿಳ್ಕೋಬಹುದು. ಅದಕ್ಕೆ ನೀವು www.olacabs.com/contact ಗೆ ಹೋಗ್ಬೇಕು. ನಂತರ ನೀವು ಓಲಾ ಕಂಪ್ನಿಯವರಿಗೆ ಅಪ್ಲಿಕೇಶನ್ ಇಮೇಲ್ ಮಾಡಬೇಕಾಗುತ್ತೆ. ಅಂದ್ರೆ ನೀವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಎಲ್ಲನೂ ಅಗ್ರಿ ಮಾಡ್ಬಿಟ್ಟು ಅದರ ಅಕಾರ್ಡಿಂಗ್ಗೆ ಅವರ ಡೀಟೇಲ್ಸ್ಗೆ ಮ್ಯಾಚ್ ಆಗುವಂತೆ ಒಂದು ಅಪ್ಲಿಕೇಶನ್ ರೆಡಿ ಮಾಡಿ ಅವ್ರಿಗೊಂದು ಮೇಲ್ ನ ಮಾಡಬೇಕು. ಆಮೇಲೆ ಕಂಪನಿ ಅವರೇ ನಿಮ್ಮ ಅಪ್ಲಿಕೇಶನ್ ಸೆಲೆಕ್ಟ್ ಆದ್ರೆ ಅವರ ಆಫರ್ ಜೊತೆ ನಿನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ನಂತರ ಅವ್ರು ಕೊಡುವಂತ ಅಗ್ರಿಮೆಂಟ್ ನ ನೀವು ಕರೆಕ್ಟ್ ಆಗಿ ನೋಡ್ಕೋಬೇಕಾಗುತ್ತೆ. ಅಂದ್ರೆ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಅಂಡ್ ಬೇರೆ ಎಲ್ಲ ರೂಲ್ಸ್ ಎಲ್ಲ ಏನೇನಿದೆ ಅದನ್ನೆಲ್ಲ ಫಸ್ಟೇ ತಿಳ್ಕೋಬೇಕು. ಆಮೇಲೆ ನೀವು ಆನ್ಲೈನ್ ರಿಸರ್ಚ್ ನ ಮಾಡಬೇಕಾಗುತ್ತೆ. ಅಂದ್ರೆ ನೀವು ಯೂಟ್ಯೂಬ್ ಹೋದ್ರೆ ಇಲ್ಲ ಚಾಟ್ GPT, ಗೂಗಲ್ ಎಲ್ಲ ಕಡೆ ಸಿಗುತ್ತೆ. ಓಲಾ ಡೀಲರ್ಶಿಪ್ ಬಗ್ಗೆ ಇನ್ನೊಂದು ಸ್ವಲ್ಪ ನಾಲೆಜ್ ನ ತಗೋಬೇಕಾಗುತ್ತೆ. ಅಂಡ್ ನಂತರ ನಿಮ್ಮ ತಾನೇ ಸೇವಿಂಗ್ಸ್ ಇದೆ, ನಿಮ್ಮ ತಾನೇ ಇನ್ವೆಸ್ಟ್ಮೆಂಟ್ ದುಡ್ಡಿದೆ ಅಂದ್ರೆ ನೀವೇ ಇನ್ವೆಸ್ಟ್ಮೆಂಟ್ ನ ಮಾಡಬಹುದು. ಇಲ್ಲಾಂದ್ರೆ ಯಾವ್ದಾದ್ರು ಬ್ಯಾಂಕ್ ಇಂದ ಆಸ್ ಯೂಶುವಲ್ ಲೋನ್ಗೆ ಅಪ್ಲೈ ಮಾಡ್ಬಿಟ್ಟು ಆ ಲೋನ್ ಅಮೌಂಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡಬಹುದು. ನಂತರ ಅವರ ಅಗ್ರಿಮೆಂಟ್ಗೆ ನೀವು ಸೈನ್ ಹಾಕಕ್ ಮುಂಚೆನೆ ಅವರ ಪಾಲಿಸಿ ಎಲ್ಲಾನು ಅಗ್ರಿ ಮಾಡ್ಕೊಂಡು ನಿಮ್ಗೆ ಅವೆಲ್ಲ ಓಕೆ ಅನ್ಸಿದ್ಮೇಲೆ ಅಗ್ರಿಮೆಂಟ್ಗೆ ನೀವು ಸೈನ್ ಹಾಕಿ. ಅಂಡ್ ನೀವು ಒಂದು ಡೀಲರ್ಶಿಪ್ ನ ಸ್ಟಾರ್ಟ್ ಮಾಡೋದ್ರಿಂದ ಅವರೇ ನಿಮ್ಗೆ ಫುಲ್ ಸೆಟಪ್ಗೆ ಏನೇನು ಬೇಕೋ ಇನ್ಫಾರ್ಮೇಶನ್ ಎಲ್ಲಾನು ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ನೀವು ಓಲಾ ಡೀಲರ್ಶಿಪ್ನ ತಗೊಳ್ಳೋದ್ರಿಂದನೇ ಟ್ರೈನಿಂಗ್ ಇರ್ಬೋದು ಆ್ಯಂಡ್ ಶೋರೂಮ್ನ ಸೆಟಪ್ ಮಾಡೋಕ್ಕೆ ಏನೇನು ಸಪೋರ್ಟ್ ಬೇಕೋ ಎಲ್ಲ ಸಪೋರ್ಟ್ ಅವರೇ ನೋಡ್ಕೋತಾರೆ. ನೀವು ಓಲಾ ಡೀಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇರಬೇಕು ಅಂದರೆ, ನಿಮ್ಮ ಹತ್ರ ವೋಟರ್ ID ಇರಬೇಕು, ಇಲ್ಲಾಂದರೆ ಆಧಾರ್ ಕಾರ್ಡ್ ಇರಬೇಕು, ರೆಸಿಡೆನ್ಷಿಯಲ್ ಪ್ರೂಫ್ ಇರಬೇಕು, ಮತ್ತು ಪ್ಯಾನ್ ಕಾರ್ಡ್ ಇರಬೇಕು. ನೀವು ಬಾಡಿಗೆ ಮನೇಲಿದ್ರೆ ರೆಂಟ್ ಅಗ್ರಿಮೆಂಟ್ ಇರಬೇಕು, ಸ್ವಂತ ಮನೇಲಿದ್ರೆ ಮನೆ ಪೇಪರ್ ಕೂಡ ಇರಬೇಕು. ಆ್ಯಂಡ್ ನಿಮ್ಮ ಕೆಲವೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗುತ್ತೆ. ಆ್ಯಂಡ್ ಇದರ ಜೊತೆಗೆ ನಿಮ್ಮ ನಂಬರು, ಇಮೇಲ್ ID ಎಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲ ಬೇಸಿಕ್ ಇನ್ಫಾರ್ಮೇಶನ್ ಎಲ್ರಿಗೂ ಗೊತ್ತೇ ಇರುತ್ತೆ. ಅದಕ್ಕೋಸ್ಕರ ಇವೆಲ್ಲ ಫಸ್ಟೇ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಇದರ ಜೊತೆಗೆ ನಾವು ಡೀಲರ್ಶಿಪ್ನ ಸ್ಟಾರ್ಟ್ ಮಾಡ್ತಾ ಇದ್ರು ಗೌರ್ಮೆಂಟ್ ಇಂದ ನಮ್ಮ ಬಿಸ್ನೆಸ್ ನ ರಿಜಿಸ್ಟರ್ ಮಾಡ್ಕೋಬೇಕು. ಆಮೇಲೆ ಗೌರ್ಮೆಂಟ್ ಇಂದ ಟ್ರೇಡ್ ಲೈಸೆನ್ಸ್ ನ ಕೂಡ ತಗೋಬೇಕು. ಆಮೇಲೆ ಎಲೆಕ್ಟ್ರಿಕ್ ಡೀಲರ್ ಲೈಸೆನ್ಸ್ ಕೂಡ ತಗೋಬೇಕು. ಈ ಲೈಸೆನ್ಸ್ ತುಂಬಾ ಇಂಪಾರ್ಟೆಂಟ್ ನಾವು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕಂದ್ರೆ. ಆಮೇಲೆ ನೀವು ಯಾವ ಲೊಕೇಶನ್ ಅಲ್ಲಿ ಸ್ಟಾರ್ಟ್ ಮಾಡ್ತೀರಾ ಆ ಲೊಕೇಶನ್ಗೆ ಅಕಾರ್ಡಿಂಗ್ ಆಗಿ ನೀವು ಬೇರೆ ಬೇರೆ ಆದಂತ ಪರ್ಮಿಷನ್ ನ ತಗೋಬೇಕಾಗುತ್ತೆ. ಅಂಡ್ ಆಗ್ಲಿಂದ ನಾನು ಹೇಳ್ತಿರೋ ತರ ಎಲೆಕ್ಟ್ರಿಕ್ ವೆಹಿಕಲ್ಗೆ ತುಂಬಾ ಡಿಮ್ಯಾಂಡ್ ಇದೆ. ಅದರಲ್ಲೂ ಓಲಾ ಕಂಪ್ನಿಯವರ ಸ್ಕೂಟರ್ಗಳಿಗೆ ದಿನದಿಂದ ದಿನ ಡಿಮ್ಯಾಂಡ್ ಹೆಚ್ಚು ಆಗ್ತಾನೆ ಇದೆ. ನೀವು ಈ ಬಿಸ್ನೆಸ್ ಮಾಡೋದ್ರಿಂದ ತುಂಬಾ ಒಳ್ಳೆ ಪ್ರಾಫಿಟ್ನೇ ಮಾಡ್ಬೋದು. ಅಂದ್ರೆ ಆವರೇಜ್ ಆಗಿ ನೀವು ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಇಂದ 25% ಪ್ರಾಫಿಟ್ ಮಾರ್ಜಿನ್ ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ಎಲೆಕ್ಟ್ರಿಕ್ ಸ್ಕೂಟರ್ಗಳಲ್ಲಿ ಏನೇನೆಲ್ಲ ಫೀಚರ್ಸ್ ಇರುತ್ತೆ ಅಂದ್ರೆ, LED ಲೈಟಿಂಗ್ ಇರುತ್ತೆ, ಡಿಸ್ಕ್ ಬ್ರೇಕ್ ಇರುತ್ತೆ, ಫ್ರಂಟ್ ಅಲ್ಲಿ ರಿವರ್ಸ್ ಡ್ರೈವಿಂಗ್ ಮೋಡ್ ಇರುತ್ತೆ, ಹೈಪರ್ ಡ್ರೈವಿಂಗ್ ಮೋಟಾರ್ ಇರುತ್ತೆ, TFT ಡಿಸ್ಪ್ಲೇ ಇರುತ್ತೆ, ರ್ಯಾಪಿಡ್ ಆಕ್ಸಿಲರೇಷನ್ ಅಂಡ್ ಪಿಕಪ್ ಇರುತ್ತೆ, ಹಿಲ್ ಹೋಲ್ಡ್ ಫಂಕ್ಷನ್ಸ್ ಇರುತ್ತೆ, ಅಂಡ್ ಚಾರ್ಜರ್ ಫೆಸಿಲಿಟಿ ಇರುತ್ತೆ, ಬ್ಲೂಟೂತ್ ಇರುತ್ತೆ, ಮೊಬೈಲ್ ಕನೆಕ್ಟಿವಿಟಿ ಇರುತ್ತೆ, ಡಿಜಿಟಲ್ ಸ್ಪೀಡೋಮೀಟರ್ ಕೂಡ ಇರುತ್ತೆ. ಇದರ ಜೊತೆಗೆ ಓಲಾ ಸ್ಕೂಟರ್ಗಳಿಗೆ ಎಕ್ಸ್ಟ್ರಾ ಚಾರ್ಜರ್ನ ಅವಶ್ಯಕತೆ ಇರಲ್ಲ. ಅಲ್ಲಿ ಕಂಪನಿಯಿಂದ ನೀವು ಸೇಲ್ ಮಾಡ್ಬೇಕಾದ್ರೆ ಏನೇನೆಲ್ಲ ಚಾರ್ಜರ್ನ ಕೊಡ್ತೀರಾ ಅದೇ ಸಾಕಾಗಿರುತ್ತೆ. ಈಗ ಗೊತ್ತಾಯ್ತಲ್ಲ ಓಲಾ ಡೀಲರ್ಶಿಪ್ ಬಿಸ್ನೆಸ್ ನ ಹೆಂಗ್ ಸ್ಟಾರ್ಟ್ ಮಾಡಬೇಕು ಅಂತ. ನೆಕ್ಸ್ಟ್ ಯಾವ ಬಿಸ್ನೆಸ್ ಬಗ್ಗೆ ವಿಡಿಯೋ ಮಾಡಲಿ ಅಂತ ಕೆಳಗಡೆ ಕಮೆಂಟ್ ಮಾಡಿ. ನಾನು ಹೇಳಿರುವಂಥ ಟಾಪಿಕ್ಗಳ ಬಗ್ಗೆ ನಿಮಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಬೇಕು, ಇಲ್ಲಾಂದ್ರೆ ಬೇರೆ ಬಿಸ್ನೆಸ್ಗಳ ಬಗ್ಗೆ ಕೋರ್ಸಸ್ ಬೇಕು ಅಂದ್ರೆ ನೀವು ಫಸ್ಟ್ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡಿ. ಅಲ್ಲಿರುವಂಥ ಮೆಂಟರ್ಸ್ಗಳು ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರನೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್.